ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾ ಕ್ಲಬ್. ಫ್ರೆಂಡ್ಸ್, ನಾನು ಶಿವರಾತ್ರಿ ಸ್ಪೆಷಲ್ ಆದಂಥ ಹೋಳ್ಗೆ ಮಾಡ್ತಾಯಿದ್ದೀನಿ. ಅಂದರೆ ಶಿವರಾತ್ರಿ ಮರುದಿನ ನಮ್ಮ ಕಡೆ ಎಲ್ಲ ಹೋಳ್ಗೆ ಮಾಡೋದು ಊಟ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೋಳ್ಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. 1 ಗ್ಲಾಸಷ್ಟು ಅಂದರೆ ಅರ್ಧ ಕೆಜಿಯಷ್ಟು ನಾನು ಬೇಳೆ ತೆಗೆದುಕೊಂಡಿದ್ದೀನಿ. ಇದು ಕಡಲೆಬೇಳೆ. 2 ಗ್ಲಾಸಷ್ಟು ನಾನು ನೀರು ಹಾಕಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಬೇಕು ಫ್ರೆಂಡ್ಸ್. 1 ಇಲ್ಲ 2 ವಿಸಲ್ ಹೊಡಿಸಿದ್ರೆ ಸಾಕು ಫ್ರೆಂಡ್ಸ್. ತಣ್ಣಗಾದ್ಮೇಲೆ ಕುಕ್ಕರ್ನಲ್ಲಿ ಇಟ್ಟಿರ್ತೀವಲ್ಲ ಬೇಳೆನ ತೆಗೆದುಕೊಳ್ಳೋಣ ಫ್ರೆಂಡ್ಸ್. ಇದು ಜಾಸ್ತಿ ವಿಸಲ್ ಹೊಡ್ಸೋಕ್ಕೆ ಹೋಗಬೇಡಿ, ಒಂದೇ ಆದರೆ ಸಾಕು, ಕರೆಕ್ಟಾಗುತ್ತೆ. ಬೇಡ ಅಂದರೆ ನೀವು ಏನಾದರೂ ಸಿಮ್ಮಲ್ಲಿಟ್ಟು ಮಾಡಿದರೆ ಕೆಟ್ಟು ಹೋಗುತ್ತೆ ಫ್ರೆಂಡ್ಸ್. ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೇ ವಿಸಲ್ ಹೊಡಿಸಿ, ಕರೆಕ್ಟಾಗಿ ಬಂದಿರುತ್ತೆ. ಒಂದು ವೇಳೆ ಇನ್ನೂ ಬೆಂದಿಲ್ಲ ಅಂತ ಅನಿಸಿದರೆ ಮತ್ತೆ ಕ್ಯಾಪ್ ಹಾಕಬೇಡಿ, ಹಾಕದೇನೆ ಮತ್ತೆ ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಕುದಿಯೋಕ್ಕಿಡಿ. ನೋಡಿ, ನಾನು ತೋರಿಸಿದ್ದೀನಲ್ಲ ಈ ಥರ ಬಂದಿರಬೇಕು. ಮಧ್ಯೆ ಎಲ್ಲ ಹಾರ್ಡಾಗಿರಬಾರ್ದು ಫ್ರೆಂಡ್ಸ್. ಬೇಳೆ ಚೆನ್ನಾಗಿ ಕುದ್ದಿರಬೇಕು. ತುಂಬ ಮೃದುವಾಗಿ ಕುದ್ದರೂ ಕೂಡ ಬರೋದಿಲ್ಲ ಫ್ರೆಂಡ್ಸ್ ಚೆನ್ನಾಗಿ. ನಾನು ಏನು ತೋರಿಸಿದ್ದೀನಲ್ಲ ಈ ಥರ ಆದರೆ ಸಾಕು. ಇದರಲ್ಲಿರೋ ನೀರನ್ನು ತೆಗೆದುಕೊಳ್ಳೋಣ ಫ್ರೆಂಡ್ಸ್. ಇದು ಕಟ್ಟಿನ ಸಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲಿ ಒಂಚೂರು ನೀರು ಇಡಬಾರ್ದು ಫ್ರೆಂಡ್ಸ್. ಇರೋ ನೀರೆಲ್ಲ ಚೆನ್ನಾಗಿ ತೆಗೆದುಬಿಡಬೇಕು ಫ್ರೆಂಡ್ಸ್ ಇದರಲ್ಲಿ ಇರೋದು. ನೋಡಿ ಫ್ರೆಂಡ್ಸ್, ನೋಡಿ ಇದಾಗಿದೆ ಫ್ರೆಂಡ್ಸ್. ಒಂದು ಬೇಳೆ ತೆಗೆದುಕೊಂಡ್ರೆ ಒಂದು ಕಡಲೆಬೇಳೆ ಆದರೆ ಇನ್ನೂ ಬೆಲ್ಲ ಏನು ಹಾಕ್ತೀವಲ್ಲ ಅದು ಕೂಡ ಒಂದೇ ಗ್ಲಾಸ್ ಹಾಕಬೇಕು ಫ್ರೆಂಡ್ಸ್, ಸಮ ಪ್ರಮಾಣದಲ್ಲೇ. ಜಾಸ್ತಿ ಬೆಲ್ಲ ಹಾಕಿದರೆ ಇದು ಹೂರಣ ತಿಳಿಯಾಗಿಬಿಟ್ಟು ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಈ ಬೇಳೆಯಲ್ಲೆಲ್ಲ ಬೆಲ್ಲ ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಮತ್ತು ನಾವು ಗ್ಯಾಸ್ ಮೇಲೆಲ್ಲ ಇಟ್ಕೊಂಡು, ನೋಡಿ ಇವಾಗ ನಾನು ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮ್ ಇಡಬೇಡಿ, ಹೊತ್ತೋಗುತ್ತೆ. ಇದು ಮಧ್ಯೆ ಮಧ್ಯೆ ನಾವು ತಿರುಗ್ತಾ ಇರಬೇಕು ಫ್ರೆಂಡ್ಸ್. ಏನು ಬೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಇದರಲ್ಲಿ ಕರಿಗೆ ಹೋಗಿಬಿಡಬೇಕು ಬೇಳೆಯಲ್ಲೇ. ಅದಕ್ಕೋಸ್ಕರ ಇದು ಬಾಯ್ಲ್ ಕುದ್ದ ಮೇಲೆ ಒಂಥರ ಅಂಟಂಟಾಗಿ ಬರುತ್ತೆ ಫ್ರೆಂಡ್ಸ್. ಸೈಡಿಗೆ ಕುಕ್ಕರಿಗೆಲ್ಲ ಅಂಟುಕೊಳ್ಳುತ್ತೆ ಫ್ರೆಂಡ್ಸ್. ಇದು ಆ ಥರನೇ ಬರಬೇಕಿದು ಹೂರಣ. ಹಾಗಾದರೆ ಅಳಸಾಗೋಲ್ಲ ಮತ್ತು ಕೆಟ್ಟು ಹೋಗೋಲ್ಲ ಫ್ರೆಂಡ್ಸ್. ಇದು ಹೋಳಿಗೆ ಕೂಡ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಹೂರಣ ಈ ಥರನೇ ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಫ್ರೆಂಡ್ಸ್. ಸೈಡಿಗೆಲ್ಲ ಬಿಟ್ಕೊಳ್ಬೇಕು ಫ್ರೆಂಡ್ಸ್. ಅದು ಅಂಟ್ಕೊಂಡಿರುತ್ತಲ್ಲ, ಈಗ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ. ಇದು ಹೂರಣದ್ದೇನು ರಸ ಬರುತ್ತಲ್ಲ ನೋಡಿ, ಬೆಲ್ಲ ಹಾಕಿದ ಮೇಲೆ ಇದು ತಿಳಿಯಾಗಿರುತ್ತೆ. ಇದೆಲ್ಲ ಅಂಟ್ಕೋಬೇಕು ಫ್ರೆಂಡ್ಸ್. ಅದರಲ್ಲಿ ಇರೋದು ನೀರಿನ ಅಂಶ ಕಡಿಮೆ ಆಗ್ತಾ ಬರಬೇಕು. ನೋಡಿ ನಾನು ತೋರಿಸ್ತಿದ್ನಲ್ಲ ಈ ಥರ ಆಗಿರಬೇಕು. ಇದಾದರೆ ಈ ಥರ ಆದರೆ ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಹೋಳಿಗೆ ಯಾರು ಬೇಕಾದರೂ ಮಾಡ್ಬೋದು. ನೋಡಿ ಕಲರ್ ಈ ಥರ ಚೇಂಜ್ ಆಗಿಬಿಟ್ಟಿರುತ್ತೆ. ಏಲಕ್ಕಿ ಒಂದು 6 ಹಾಕಿದ್ದೀನಿ ನಾನು. ನಿಮ್ಗೆ ಇನ್ನೂ ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಜಾಕಾಯಿ ಕೂಡ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕಿ ಫ್ರೆಂಡ್ಸ್. ಇದು ಬಿಸಿ ಇರುವಾಗಲೇ ನಾವು ಮಿಕ್ಸಿ ಮಾಡ್ಕೋಬೇಕು, ಇಲ್ಲ ಗ್ರೈಂಡರ್ ಇದ್ದರೆ ನೀವು ಗ್ರೈಂಡರಲ್ಲೇ ಹಾಕಿ, ನಿಮ್ಗೆ ಯಾವ್ದು ಅನುಕೂಲ ಇರುತ್ತೋ ಅದರಲ್ಲಿ ಹಾಕಿ. ಇದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದೇ ಸಲಕ್ಕೆ ಜಾಸ್ತಿ ಹಾಕಿ ಮಧ್ಯೆ ಮಧ್ಯೆ ಎಲ್ಲ ಬೇಳೆ ಉಳಿದು ಬಿಡುತ್ತೆ. ಹಾಗೇನಾದರೂ ಆದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇದರಲ್ಲಿ ಏನು ಬೇಳೆ ಅಂಶನ ಉಳಿಬಾರ್ದು, ತುಂಬ ಸಾಫ್ಟಾಗಿ ಬಂದಿರಬೇಕು ಫ್ರೆಂಡ್ಸ್. ನೋಡಿ ಇದಾಗಿದೆ, ನೋಡಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ಮತ್ತು ನೀವು ತಿಳಿಯಾಗಿ ಬಂದರೆ ಹುರ್ಕೋಬೇಕು, ಅದೆಲ್ಲ ತುಂಬ ಕಷ್ಟ. ನೋಡಿ ನಾನು ತೋರಿಸಿದ್ದೀನಲ್ಲ, ಯಾವುದೇ ಕಾರಣಕ್ಕೂ ಬೇಳೆ ಉಳಿದಿಲ್ಲ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಬರುತ್ತೆ. ನೀವು ಬಾಯ್ಲ್ ಮಾಡ್ಕೋಬೇಕಾದಾಗೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಾನು ತೋರಿಸಿರೋ ಥರ. ಮತ್ತು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಗುರ್ತೇ ಆಗೋದಿಲ್ಲ ನಿಮಗೆ ಸ್ಕಿಪ್ ಮಾಡಿದರೆ ಹೇಗೆ ಮಾಡೋದು ಅಂತ. ಉಪ್ಪು ನಾನು ಹಿಟ್ಟು ಅರ್ಧ ಕೆಜಿ ಬೇಳೆ ತೆಗೆದುಕೊಂಡಿದ್ದಲ್ಲ, ಅದಕ್ಕೆ ನಾನು ಅರ್ಧ ಕೆಜಿಯಷ್ಟು ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲಿ ಬೇಯಿಸಿರುವಂಥ ಹಿಟ್ಟು ಫ್ರೆಂಡ್ಸ್ ನಾನು ತೆಗೆದುಕೊಳ್ಳೋದು. ಒಂದಿಷ್ಟು ನಾನು ಆಯಿಲ್ ಹಾಕಿದ್ದೀನಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬೇಡಿ, ಕಡಿಮೆ ಕೂಡ ಹಾಕಬೇಡಿ. ನಾನು 1 ಸ್ಪೂನಷ್ಟು ಹಾಕಿದ್ದೀನಿ. ಜಾಸ್ತಿ ಉಪ್ಪಾದರೆ ಬರೋದಿಲ್ಲ ಚೆನ್ನಾಗಿ, ಕಡಿಮೆ ಉಪ್ಪಾದರೆ ಹೋಳಿಗೆನೇ ಬರೋದಿಲ್ಲ ಫ್ರೆಂಡ್ಸ್. ಇದರಲ್ಲಿ ಮತ್ತೇನಾದ್ರೂ ಉಪ್ಪು ಕಡಿಮೆ ಹಾಕಿದ್ರಿ ಅಂತೆ ಬರೋದೇ ಇಲ್ಲ ಹೋಳಿಗೆ ಇದರಲ್ಲಿ. ಇದು ಮನೆಯಲ್ಲೇ ಬೇಯಿಸಿರುವಂಥ ಹಿಟ್ಟು ಫ್ರೆಂಡ್ಸ್. ಇದಕ್ಕೆ ಯಾವುದೇ ಥರ ನಾನು ಮೈದಾ ಏನೋ ಹಾಕಿಲ್ಲ. ನಿಮ್ಗೆ ಏನಾದರೂ ರೆಡಿಮೇಡ್ ಹಿಟ್ಟಿತ್ತು ಅಂದರೆ ಅದು ಕೂಡ ಚೆನ್ನಾಗಿ ಬರುತ್ತೆ, ಅದ್ರಲ್ಲೇ ಮಾಡ್ಕೊಳ್ಳಿ. ಇಲ್ಲ ನೀವು ಮನೆಯಲ್ಲಿ ಬೇಯಿಸಿರೋ ಹಿಟ್ಟು ಜಿಗಿ ಕಡಿಮೆ ಇತ್ತು ಅಂದರೆ ಒಂದು 4 ರಿಂದ 5 ಸ್ಪೂನಷ್ಟು ನೀವು ಮೈದಾ ಹಾಕ್ಕೊಳ್ಳಿ, ಟೇಬಲ್ ಸ್ಪೂನ್ಲಿಂದ. ಇದು ನೀರು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಒಂದೇ ಸಲಕ್ಕೆ ನೀವು ತಿಳಿಯಾಗಿ ಕಲಸೋಕ್ಕೆ ಹೋಗಬೇಡಿ, ಹಾಳಾಗಿಬಿಡುತ್ತೆ, ಹೋಳಿಗೆ ಮಾಡೋಕ್ಕೆ ಚೆನ್ನಾಗಿ ಬರೋಲ್ಲ. ಹೂರಣ ಯಾವ ಹದಕ್ಕೆ ಬಂದಿರುತ್ತೋ ಅದೇ ಹದಕ್ಕೆ ನಾವು ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಒಂದೇ ಸಲಕ್ಕೆ ನೀರು ಹಾಕಿ ಬಿಡಬೇಡಿ ಫ್ರೆಂಡ್ಸ್.
ನಿಮಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಗಟ್ಟಿಯಾಗಿ ಮಾಡಿರೋದು ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕಿ ಕಲಿಸ್ಕೊಳ್ತೀನಿ, ಒಂದೇ ಸಲಕ್ಕೆ ಮಾಡಲಿಲ್ಲ. ಇದು ನಾನು ಫಸ್ಟ್ ಚಪಾತಿ ಅದಕ್ಕೇನು ಕಲಿಸ್ತೀವಲ್ಲ ಆ ಟೈಪಲ್ಲಿ ನಾನು ಕಲಿಸಿರೋದು. ಇವಾಗ ನೀರು ಹಾಕಿ ಕೈಯಿಂದ ಹಿಂಗೆ ಒತ್ತಿ ಒತ್ತಿ ಕಲಿಸ್ಕೊಳ್ಳಿ. ಒಳಗಡೆ ನಾದಿ ಕಲ್ಸಕ್ಕೆ ಹೋಗಬೇಡಿ, ಹಿಟ್ಟು ಚೆನ್ನಾಗಿ ಬರಲ್ಲ. ಹೋಳಿಗೆ ಎಲ್ಲ ದೊಡ್ಡದಾಗಿ ಲಟ್ಟಿಸ್ತೀವಿ, ಚಿಕ್ಕದಾಗಿ ಬಿಡುತ್ತೆ. ಅದಕ್ಕೋಸ್ಕರ ಆ ಥರ ಅದಕ್ಕೆ ಹೋಗಬೇಡಿ. ನಾನು ಏನು ತೋರಿಸಿದ್ದೀನಲ್ಲ ಈ ಥರನೇ ಕಲಿಸ್ಕೊಳ್ಳಿ. ನೀರು ಬೇಕಿದ್ರೆ ಸ್ವಲ್ಪನೇ ಹಾಕ್ಕೊಂಡು ನೋಡಿ. ಇವಾಗ ಆಗಿದೆ ಫ್ರೆಂಡ್ಸ್. ಇದು ಏನು ಹೂರಣ ಯಾವ ಥರ ಇತ್ತು ಆ ಥರ ಬಂದಿದೆ. ಒಂದು ಅರ್ಧ ತಾಸು ಅಷ್ಟು ನೆನೆ ಇಟ್ಟರೆ ಸಾಕು, ಕರೆಕ್ಟಾಗಿ ಬಂದಿರುತ್ತೆ ಇದು. ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಒಂದು ಅರ್ಧ ತಾಸಷ್ಟು ನಾನು ನೆನೆ ಇಟ್ಟಿದ್ದೆ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ, ಮೆತ್ತಗಾಗಿದೆ ಹಿಟ್ಟು. ಈ ಥರ ಆದರೆ ಸಾಕು. ಒಂದು ಹೋಳಿಗೆ ತಗಡು ಇರುತ್ತಲ್ಲ ಅದ್ರ ಮೇಲೆ ಮಾಡ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ತಗೋಬೇಕು ಫ್ರೆಂಡ್ಸ್. ಇದು ತಗಡಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಹೂರಣ ಏನಿದೆಯಲ್ಲ ಫ್ರೆಂಡ್ಸ್, ಜಾಸ್ತಿ ತೊಗೊಳ್ಬೇಕು, ಹಿಟ್ಟು ಕಡಿಮೆ ತೊಗೊಳ್ಬೇಕು. ನೋಡಿ ನಾನು ತೋರಿಸ್ತಿದ್ದೀನಿ. ಹೂರಣ ಡಬಲ್ ಇದೆ, ಹಿಟ್ಟು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಡಿ, ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಹೂರಣ ಜಾಸ್ತಿ ಇದ್ರೇ ಹೋಳಿಗೆ ರುಚಿಯಾಗಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಹೂರಣ ಜಾಸ್ತಿ ಹಾಕ್ತಾಯಿದ್ದೀನಿ. ಒಂದು ವೇಳೆ ನೀವು ಫಸ್ಟ್ ಟೈಮ್ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪನೇ ಹೂರಣ ಕಡಿಮೆ ಹಾಕ್ಕೊಳ್ಳಿ, ಅಂದರೆ ಸಮ ಪ್ರಮಾಣಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಿಮ್ಗೆ ಬರೋ ಥರ. ಆಮೇಲೆ ನಾನು ಇದು ಹೇಗೆ ತುಂಬಬೇಕು ಅಂತ ತೋರಿಸಿದನಲ್ಲ, ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಬರುತ್ತೆ ಇದು. ನೋಡಿ, ಇದು ಯಾವ ಸೈಡ್ ಲೇಯರ್ ತಳ್ಳಗಾಗಿ ಬಂದಿರುತ್ತೆ ಆ ಸೈಡ್ ಹಾಕಿಲ್ಲ, ಎಲ್ಲ ಸೈಡನ್ನು ಕರೆಕ್ಟಾಗಿದೆ ಅಂದರೆ ಒಂದು ಸೈಡಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಳ್ಳೋಣ ಫ್ರೆಂಡ್ಸ್. ಇದು ಈಸಿಯಾಗಿ ಬರಬೇಕು ಅಂತ ಇದು ಗೋಧಿ ಹಿಟ್ಟೆ ನಾನು ಹಚ್ತಾ ಇರೋದು. ಈ ಥರ ಮಾಡೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಹೋಳಿಗೆ ಕೆಡೋದೇ ಇಲ್ಲ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಹಿಟ್ಟು ಹಚ್ಚಿ ಮಾಡ್ತಾ ಇರೋದು. ಈಸಿಯಾಗಿ ತವೆಯಲ್ಲಿ ಹಾಕ್ತೀವಲ್ಲ ಆ ಟೈಮ್ನಲ್ಲಿ ಈಸಿಯಾಗಿ ಬರಲಿ ಅಂತ. ನಾವೇನು ತುಂಬಿದ್ವಲ್ಲ ಅದು ಮೇಲ್ಗಡೆ ನೋಡಿ ತೋರಿಸಿದ್ನಲ್ಲ, ಇದು ಕೆಳಗಡೆ, ಇದು ತುಂಬಿರುವಂಥದ್ದು ಮೇಲ್ಗಡೆ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪನೇ ಒಂದು ಪುರಿ ಅದಕ್ಕೆ ಲಟ್ಟಿಸ್ಕೊಂಡು ಇದ್ರ ಮೇಲೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ನಿಮಗೆ ಮೊದಲನೇ ಸಲ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ನಿಮಗೆ ಪ್ರಾಕ್ಟೀಸ್ ಆಗೋ ತನಕ. ಆದಮೇಲೆ ನೀವು ಒಂದೇ ಸ್ಪೂನ್ ಹಾಕ್ಕೋಬೋದು. ಒಂದು ಸ್ಪೂನ್ ಅಷ್ಟೇ ಹಾಕಿದ್ದೀನಿ ನಾನು, ಪರ್ಫೆಕ್ಟಾಗಿರೋದ್ರಿಂದ. ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ಯಾವ ಸೈಡ್ ದಪ್ಪಾಗಿರುತ್ತಲ್ಲ ಆ ಸೈಡಲ್ಲೇ ಜಾಸ್ತಿ ತಿದ್ಕೋಬೇಕು. ಆಮೇಲೆ ಸರ್ಕಲಲ್ಲಿ ಒಂದೇ ಕಡೆ ತಿದ್ಕೋತಾ ಹೋಗಬೇಕು ಫ್ರೆಂಡ್ಸ್, ಮಧ್ಯೆ ಎಲ್ಲ ಲಟ್ಟಿಸ್ಬೇಡಿ. ಆ ಥರ ಲಟ್ಟಿಸೋದ್ರಿಂದ ಹೋಳಿಗೆ ಹರಿದು ಹೋಗುತ್ತೆ. ನಿಧಾನಕ್ಕೆ ಲಟ್ಟಿಸ್ಬೇಕು ಇದು. ಆ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಇದು ಹಿಟ್ಟೇನಿರುತ್ತಲ್ಲ ನೆನೆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಗೋಧಿ ಹಿಟ್ಟು. ನೋಡಿ, ಆ ಸೈಡದ ಅಂಚು ದಪ್ಪಾಗಿರುತ್ತಲ್ಲ ಆ ಸೈಡಿಗೆ ತಿದ್ಕೋಬೇಕು, ಅಂಚು ದಪ್ಪಾಗಿ ಬರಬಾರ್ದು. ಮತ್ತು ನಾನಿವಾಗ ಮೀಡಿಯಮ್ ಫ್ಲೇಮಲ್ಲಿ ತವಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದು ಹೈ ಫ್ಲೇಮಲ್ಲಿಟ್ಟು ಕಾಯ್ಸಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಹೋಳಿಗೆ ಹೊತ್ತೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಡಿ. ತವೆಗೆಲ್ಲ ಮುಂಚೆ ಎಣ್ಣೆ ಹಚ್ಚಿಬಿಡಿ, ಅದಕ್ಕಾದ್ಮೇಲೆ ಹಾಕಿ ಅದು ಹೋಳಿಗೆ ಬಿಡಬೇಕಾದ್ರೆ ಬೇಗನೆ ಎತ್ತಿ ತೆಗೆದುಬಿಡಿ ಫ್ರೆಂಡ್ಸ್. ಅಲ್ಲೇ ಇಟ್ಟು ಬಿಡಬೇಡಿ, ಹೀಟ್ ಅದಕ್ಕೆ ಹತ್ತಿಬಿಟ್ಟು ಅದು ಬೇಗ ಅಲ್ಲೇ ಮೆತ್ಕೊಂಡು ಬಿಡುತ್ತೆ, ಅದಕ್ಕೆ ಅಂಟುಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಬೇಗನೆ ಎತ್ತಿ ಬಿಡಬೇಕು ಅದ್ರ ಮೇಲೆ ಹಾಕಿದ ತಕ್ಷಣವೇ. ನೋಡಿ ಫ್ರೆಂಡ್ಸ್, ಇದು ಕಲರ್ ಚೇಂಜ್ ಆಗ್ತಾಯಿದೆ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ನೀವು ತಗಡಲ್ಲಿ ಹಾಕ್ತಾ ಇರಬೇಕಾದ್ರೆ ಸಿಮ್ಮಲ್ಲಿಟ್ಟು ಹಾಕಿ, ಚೆನ್ನಾಗಿ ಬರುತ್ತೆ. ನೋಡಿ, ಇದು ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್. ಇದ್ರ ಮೇಲೇನಿರುತ್ತಲ್ಲ ಹಸಿದೆಲ್ಲ ಹಿಟ್ಟಿನ ಕಲರು, ಇದು ಚೇಂಜ್ ಆಗಬೇಕು. ಅದು ಚೇಂಜ್ ಆದರೆ ಬೆಂದಿದೆ ಅಂತಲೇ ಅರ್ಥ. ಇದು ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಇದು ನೋಡಿಕೊಂಡೇ ಮಾಡಬೇಕು ಫ್ರೆಂಡ್ಸ್. ನೀವು ಹೈ ಫ್ಲೇಮ್ ಇಟ್ಟೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಅಂದರೆ ಹೊತ್ತೋಗುತ್ತೆ. ನೋಡಿ, ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇವಾಗ ತಿರುವು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇವಾಗ ಬೇಕಿದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಇದು ಕೆಳಗಡೆ ಇರೋದೆಲ್ಲ ಚೆನ್ನಾಗಿ ಬೆಂದು ಹೋಗಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್, ಈ ವಿಡಿಯೋನ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇದು ನೀವು 3 days ಇಟ್ಟರು ಕೆಡೋದಿಲ್ಲ ಫ್ರೆಂಡ್ಸ್. ಆ ಥರ ನಾನು ಬೇಯಿಸಿದ್ದೀನಿ. ನಾನು ಹೇಗೆ ಹೇಳಿದ್ದೀನೋ ಆ ಥರ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.